ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಯುಗಾದಿ ಹಬ್ಬ, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮತ್ತು ಇವತ್ತು ನಾನು ಡೈರೆಕ್ಟಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ, ಯಾಕೆಂದರೆ ಪ್ರತಿ ಸಲ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದಿದ್ದೆ ಎಲ್ಲ ವಿಡಿಯೋಗೂ. ಬಟ್ ಇವತ್ತು ನೇರವಾಗಿ ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ವಿಶೇಷ ಅಂತಂದರೆ, ಒಂದು ಇಂಡೆಕ್ಸ್ ಸ್ಟವ್ನ ತಗೊಂಡಿದ್ದೆ ನಾನು, ಅದ್ರ ಬಗ್ಗೆ ರಿವ್ಯೂ ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಒಂದು 3-4 ಡೇಸ್ ಆಗಿತ್ತು ತಗೊಂಡು, ಬಟ್ ನಾನು ಓಪನೇ ಮಾಡಿರಲಿಲ್ಲ. ಹಬ್ಬದ ದಿನವೇ ಪೂಜೆ ಮಾಡಿ ಓಪನ್ ಮಾಡೋಣ ಅಂತ ಹಂಗೆ ಇಟ್ಟಿದ್ದೆ. ಸೊ ಅದು ಹೆಂಗಿದೆ ಅಂತ ತೋರಿಸ್ತೀನಿ. ಮೊದಲನೇ ಸಲ ಮಾಡ್ತಾ ಇರೋದ್ರಿಂದ ಪಾಯಸ ಮಾಡಿದೆ, ಫಸ್ಟ್ ಟೈಮು ಅಂತ ಪೂಜೆ ಎಲ್ಲ ಮಾಡಿ ತೋರಿಸ್ತೀನಿ ಇದು ಯಾವ ಥರ ಇದೆ ಅಂತ. ನನ್ನ ಹತ್ರ ಆಲ್ರೆಡಿ ಒಂದು ನಮ್ಮ ಮನೇಲಿ ಕೇರಳದಲ್ಲಿ ಪ್ರೆಸ್ಟೀಜ್ ಕಂಪ್ನಿದೊಂದಿತ್ತು. ಬಟ್ ಅದು ಸ್ಟೀಲ್ ಮಾತ್ರ ಇಡೋದು, ಬೇರೆ ಯಾವ ಪದಾರ್ಥನೂ ಇಡೋಕ್ಕಾಗಲ್ಲ, ಆ ಥರದ್ದಿದೆ. ಅದ್ರಲ್ಲಿ ನಾವು ಟೀ, ಕಾಫಿ, ಬಿಸಿನೀರು ಇಷ್ಟೇ ಯೂಸ್ ಮಾಡ್ಕೊತಾ ಇದ್ದಿದ್ದು. ಬಟ್ ನನಗೆ ಎಲ್ಲ ಥರ ಪಾತ್ರೆನೂ ಇಡೋ ಥರದ್ದು ಬೇಕಿತ್ತು. ಇವಾಗೆಲ್ಲ ಗ್ಯಾಸ್ ಪ್ರಾಬ್ಲಮ್ ಅಂತೇಳಿ ಎಲ್ಲರೂ ಅದನ್ನೇ ತಗೋತಾ ಇದ್ದಾರೆ, ಇಂಡೆಕ್ಸ್ ಸ್ಟವ್ಗೆನೆ. ಸೊ ನನಗೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ತಗೊಂಡೆ. ಮತ್ತು ಶಾಪಲ್ಲಿ ನಾನೆಲ್ಲ ಟೆಸ್ಟ್ ಮಾಡಿ ತೊಗೊಂಡಿದ್ದೆ. ಏನಂತಂದರೆ ತವ ಇಟ್ಟರೆ ಬಿಸಿ ಆಗುತ್ತಾ ಅಂತ. ತವ, ಕುಕ್ಕರು ಮತ್ತು ಸ್ಟೀಲ್ ಪಾತ್ರೆ, ಅಲ್ಯೂಮಿನಿಯಮ್ಮು, ಕಾಪರು, ಪ್ರತಿಯೊಂದು ಪದಾರ್ಥನ ಇಟ್ಟು ಅಲ್ಲಿ ಚೆಕ್ ಮಾಡಿನೇ ಕೊಡೋ ಅಂಥದ್ದು. ಸೊ ನಾನು ಮೈಸೂರಲ್ಲೇ ತಗೊಂಡೆ, ಮೈಸೂರು ಸಿಟಿಲಿ ಸಯ್ಯಾಜಿರಾವ್ ರೋಡಲ್ಲಿರೋ ಒಂದು ಹೋಮ್ ಅಪ್ಲಯನ್ಸ್ ಅಂಗಡೀಲಿ ತಗೊಂಡಿದ್ದು. ಅದು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಈ ಥರ ಇದೆ ಬಾಕ್ಸು. 2000 ವ್ಯಾಟ್ ಅಂತ ಇತ್ತು. 2 ಇಯರ್ಸ್ ವ್ಯಾರಂಟಿ ಅಂತ ಕೂಡ ಇದೆ. 2 ಇಯರ್ಸ್ ವ್ಯಾರಂಟಿದು ಗ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಇದೆಯಲ್ಲ, ಇದನ್ನೆಲ್ಲ ಅವರು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಸ್ಟವ್ನ ಅಲ್ಲೇ ಸ್ವಿಚ್ ಆಫ್, ಆ ಸ್ವಿಚ್ಚಲ್ಲಿ ಹಾಕ್ಬಿಟ್ಟು, ಇದು ಟೈಮರು. ನಿಮಗೆ ಟೈಮರು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ತೀವಿ ಅಂತಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಲಾಕ್ ಆಗಿಬಿಟ್ರೆ ಕಷ್ಟ ಅಂತ ಹೇಳಿದ್ರು. ಹಾಗಾಗಿ ಟೈಮರ್ ಯೂಸ್ ಮಾಡ್ತಾಯಿಲ್ಲ. ಫ್ರೈದು ಮತ್ತು ಇದು ಡೌನ್ ಮಾಡೋದು ಪ್ಲಸ್, ಅಂದರೆ ಉರಿನ ಜಾಸ್ತಿ ಮಾಡೋದು ಮತ್ತು ಕಡಿಮೆ ಮಾಡೋದು. ಇದು ಹಾಟ್ ಪಾಟು, ಇದು ಆಫ್ ಆ್ಯಂಡ್ ಆನು. ಸ್ವಿಚ್ ಹಾಕಿದ ತಕ್ಷಣ ರೆಡ್ ಲೈಟ್ ಆನ್ ಆಗುತ್ತೆ. ನಾನು ಸ್ಟವಲ್ಲಿ ಒಂದು ಸಲ ತೋರಿಸ್ತೀನಿ. ಈ ರೀತಿ ಇದೆ ಸ್ಟವ್ ಮೇಲೆ, ಇದೇ ಥರ ಸ್ಟವ್ ಇರೋದು. ಬಟ್ ಏನಪ್ಪ ಅಂದರೆ, ಈ ಪ್ಲೇಸಿಂದ ಈ ಪ್ಲೇಸ್ವರೆಗೂ ಆ ಪಾತ್ರೆ ತಳ ಹಿಡಿಬೇಕು, ಆ ರೀತಿ ಪಾತ್ರೆನೇ ಇಡಬೇಕು. ಅದರೊಳಗಡೆ ಇದ್ರೂ ಬಿಸಿ ಆಗೋಲ್ಲ, ಅದರಿಂದ ಔಟ್ಸೈಡ್ ಇದ್ರೂ ಬಿಸಿ ಆಗೋಲ್ಲ. ಸೊ ಹಂಗಾಗಿ ಈ ಒಂದು ಪ್ಲೇಸ್ ಏನಿದೆ ಅದು ಫುಲ್ ಕವರ್ ಆಗೋ ಥರ ಇದ್ದರೆ ಬೆಟರು. ನೆಕ್ಸ್ಟು ನಾನು ಗೂಗಲಲ್ಲೂ ಕೂಡ ಚೆಕ್ ಮಾಡಿದ್ದೆ, ಟಾಪ್ ಒನ್ ಕಂಪನಿ ಅಂತ ಚೆಕ್ ಮಾಡಿದಾಗ ಇದೇ ಬಂದಿದ್ದು. ಪ್ರೆಸ್ಟೀಜ್ ತೋರಿಸುತ್ತೆ ಫಸ್ಟು, ಅದು ಸ್ಟೀಲ್ ಪಾತ್ರೆ ಇಡೋದು ಮಾತ್ರ ತೋರಿಸೋದು. ಸೊ ಹಾಗಾಗಿ ನೆಕ್ಸ್ಟ್ ಇದೊಂದು ಮತ್ತು ಗ್ರೀನ್ ಚೆಫ್ ಒಂದು ಟಾಪ್ ಒನ್ನಲ್ಲಿತ್ತು. ನಾನು ಇದನ್ನೇ ತಗೊಂಡೆ. ನಂತರ ಬೇರೆ ಒಂದು ಪದಾರ್ಥ ಇದೆ ಕಂಪ್ನಿದೊಂದಿತ್ತು, ಯಾವುದು ಅಂತ ಫ್ಲ್ಯಾಶ್ ಆಯ್ತಲ್ಲ. ಸೊ ಹಂಗಾಗಿ ನೋಡಿದ್ದೀನಲ್ಲ, ಚೆನ್ನಾಗಿ ವರ್ಕ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ತಗೊಂಡೆ. ಸೊ ಇದರೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಟೈಮ್ ಕಂಟ್ರೋಲರು ಒಂದೊಂದು ಸಲ ಲಾಕ್ ಆಗಿಬಿಡುತ್ತೆ ಮೇಡಮ್ ಅಂತ ಅಂಗಡಿಯವ್ರು ಹೇಳಿದ್ರು. ನಿಮಗೆ ಕರೆಕ್ಟಾಗಿ ಎಲ್ಲ ಮೇಂಟೈನ್ ಮಾಡ್ತೀವಿ ಅನ್ನೋದಾದರೆ ಇದು ಮಾಡ್ಕೊಳ್ಳಿ ಅಂತ. ಸೊ ಆಫ್ ಮಾಡಿದಾಗ ಆಟೋಮೆಟಿಕ್ಲಿ ಅದು ಆಫ್ ಆಗುತ್ತೆ, ಮತ್ತು ಆಮೇಲೆ ಸ್ವಿಚ್ನ ಇದು ಮಾಡ್ಕೋಬೋದು. ಆ ರೀತಿ ತುಂಬ ಚೆನ್ನಾಗಿದೆ. ನನಗಂತೂ ಪರ್ಸ್ನಲ್ ತುಂಬ ಇಷ್ಟ ಆಯಿತು. ನಾನು ಸುಮಾರು ದಿನದಲ್ಲೇ ತೊಗೋಬೇಕಿತ್ತು, ಬಟ್ ಟೈಮ್ ಆಗಿರಲಿಲ್ಲ. ಇವಾಗ ಗ್ಯಾಸ್ ಪ್ರಾಬ್ಲಮ್ ಆಗಿದೆ ಅಂತಲ್ಲ, ಇಲ್ಲಿ ನೋಡಿ 2000 ವ್ಯಾಟ್ ಇದಾಗುತ್ತೆ. ಇದು ಇವಾ ಇನ್ಫ್ರಾರೆಡ್ ಅಂತ ಇದೆ ಮಾಡೆಲ್ಲು. ಮತ್ತು ಇಲ್ಲೆಲ್ಲ ರೇಟ್ ಇದೆ, ಇಲ್ಲಿ ಪ್ರೈಸ್ ಬಂದು 3990 ಇದೆ. ಬಟ್ ನಾನು ಬಾರ್ಗೇನ್ ಮಾಡಿ ಆ ಹುಡುಗ ಹೇಳ್ದ 3600 ರೂಪಾಯಿ ಕಡಿಮೆ ಕೊಡಲ್ಲ, ಬೆಳಗ್ಗೆಯಿಂದ ಒಂದು 10 ಪೀಸ್ ಕೊಟ್ಟಿದ್ದೀನಿ ಮೇಡಮ್ ಅಂತ ಹೇಳ್ದ. ಬಟ್ ನಾನು ಗೂಗಲಲ್ಲಿ ಚೆಕ್ ಮಾಡಿದಾಗ ಇದೇ ಕಂಪ್ನಿ ಸೇಮ್ ಸ್ಟವ್ವು ಫೋಟೋ ಹೊಡೆದು ಗೂಗಲಲ್ಲಿ ಚೆಕ್ ಮಾಡಿದಾಗ 3490 ಏನೋ ಇತ್ತು, ಸಮಥಿಂಗ್ ಏನೋ ಚಿಲ್ಲರೆ, 3500 ಅಂತಲೇ ಇಟ್ಕೊಳ್ಳಿ ಈಗ, ಅಷ್ಟು ಇತ್ತು. ಬಟ್ ನಾನು ಸ್ವಲ್ಪ ಬಾರ್ಗೇನ್ ಮಾಡಿ 3200 ಏನೋ ಕೊಟ್ಟೆ ಅವನಿಗೆ. ಸೊ ಹಂಗೊಂದು ಬೇಜಾರು ಮಾಡ್ಕೊಂಡಿದ್ದ. ಬಟ್ ಇಷ್ಟು ಕೊಟ್ಟೆ ನಾನು. ಈಗ ಸ್ಟವ್ ಆಫ್ ಆನ್ ಎಲ್ಲ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡಿ, ಪೂಜೆ ಮಾಡಿ ಬೆಳಗ್ಗೆ ದೇವ್ರ ಪೂಜೆ ಎಲ್ಲ ಮಾಡುವಾಗ ಇದನ್ನು ಕೂಡ ಪೂಜೆ ಮಾಡಿದೆ ನಾನು. ಪೂಜೆ ಮಾಡಿಟ್ಟಿದ್ದೆ, ಆಮೇಲೆ ಪಾಯಸ ಮಾಡೋಣ ಅಂತ. ಸೊ ಇದು ಸ್ವಿಚ್ಚು.
ನನಗೆ ಅಡುಗೆ ಮನೇಲಿ ಒಂದು ಇದು. ಸೊ ಇವಾಗ ಸ್ವಿಚ್ನ ಆನ್ ಮಾಡ್ತಾಯಿದ್ದೀನಿ. ಸೊ ಆನ್ ಮಾಡ್ತಾರೆ ಮಾಡಿದ ತಕ್ಷಣ ಇಲ್ಲಿ ರೆಡ್ ಲೈಟ್ ಆನ್ ಆಗಿ ಆನ್ ಆಗುತ್ತೆ. ಆನ್ ಸಿಸ್ಟಮ್ ಆದಮೇಲೆ ಇಲ್ಲಿ 0 ಪ್ಲೇ ಆಗುತ್ತೆ. ಇಲ್ಲಿ ನಾಮ ಇದು ಮಾಡಿಬಿಟ್ರೆ ಅದನ್ನು ನಿಮ್ಗೆ ಕಾಣದೇ ಇರ್ಬೋದು. 1-2 ಮಿನಿಟ್ ಆದಮೇಲೆ ಇದನ್ನ ಪ್ರೆಸ್ ಮಾಡಿದ್ರೆ ಆನ್ಗೊಂದು ಸಲ ಸಿಗ್ನಲ್ ಕೊಡುತ್ತೆ ಇದು ರೆಡ್ ಲೈಟು. ಸೊ ಇದು 0 ಇದೆ. ಸೊ ಯಾವುದಾದ್ರೂ ಒಂದು ಪಾತ್ರೆನ ಇಲ್ಲಿ ಇಟ್ಬಿಟ್ಟು ನಮಗೆ ಇಲ್ಲಿ ಪ್ಲಸ್ ಇದ್ದರೆ ಪ್ಲಸ್ಸು, ಮೈನಸ್ ಇದ್ದರೆ ಮೈನಸ್ಸು, ಆ ರೀತಿ. ಇದಕ್ಕೆ ಕಂಫರ್ಟಬಲ್ ಆಗದಿರೋ ಅಂಥ ಪಾತ್ರೆನ ಇಟ್ಟರು ಅಂದರೆ ಸೌಂಡು ಬರೋಲ್ಲ. ಇಲ್ಲಿ ರೆಡ್ಡಲ್ಲಿ ಬೆಂಕಿನೋ ಇದು ಏನು ಹಾಟ್ ಇರುತ್ತಲ್ಲ ಅದು ಕೂಡ ಕಾಣಿಸಲ್ಲ. ಕಂಫರ್ಟಾಗಿದ್ದರೆ ಮಾತ್ರ ಸುಯ್ ಅಂತ ಸೌಂಡ್ ಬರುತ್ತೆ. ಸೊ ಈ ರೀತಿ ಈ ಬಾರ್ಡ್ರ್ ಫುಲ್ಲು ಕೂತ್ಕೊಳ್ಳೋ ಥರ ನಾವು ಪಾತ್ರೆನ ಇಡಬೇಕು. ಆಮೇಲೆ ಇದನ್ನು ಪ್ಲಸ್ ಮಾಡಿದ್ರೆ ನಿಮಗೆ 2000ವರೆಗೂ ಹೈ ಬಿಸಿ ಬರುತ್ತೆ. ಬಿಸಿ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು. ನೀವು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂದರೆ ಮೈನಸ್ ಮಾಡಿ 100 ಕೂಡ ಬರುತ್ತೆ. 100ವರೆಗೂ ಇದನ್ನು ಕಡಿಮೆಲಿ ಇಟ್ಕೊಂಡು ನೀವು ಮನೆ ಕೆಲಸ ಎಲ್ಲ ಮಾಡ್ಬೋದು, ಆ ರೀತಿ. ಮತ್ತು ಲಾಸ್ಟ್ಗೆ ಇದನ್ನು ಆಫ್ ಮಾಡಿದ್ರೆ ಆಫ್ ಆಗಿ ಈ ರೀತಿ ಬರುತ್ತೆ. ಒಂದು 10 ಮಿನಿಟ್ಸ್ ಆದಮೇಲೆ ಅದು ಆಟೋಮೆಟಿಕ್ಲಿ ಆಫ್ ಆಗಿಬಿಡುತ್ತೆ. ಆಫ್ ಆದಮೇಲೆ ಝುಯ್ ಅನ್ನೋ ಸೌಂಡೆಲ್ಲ ಕಡಿಮೆ ಆಗಿಬಿಡುತ್ತೆ. ನಾನು ನೆಕ್ಸ್ಟ್ ಟೈಮ್ ಮತ್ತೆ ಒಂದು ಸಲ ವೀಡಿಯೋ ಮಾಡ್ತೀನಿ. ಸದ್ಯಕ್ಕೆ ಇದನ್ನ ತೋರ್ಸೋಕ್ಕೋಸ್ಕರ ಇದು ಮಾಡಿದ್ದಷ್ಟೇ. ಸದ್ಯಕ್ಕೆ ಈ ರೀತಿ ಇದೆ. ಇವತ್ತು ನಾನು ಪಾಯಸ ಎಲ್ಲ ಮಾಡಿ ಪೂಜೆ ಮಾಡಿ ತುಂಬ ಚೆನ್ನಾಗಿತ್ತು. ಬೇಗನೆ ಆಯಿತು. ಒಂದು 5 to 6 ಮಿನಿಟಲ್ಲಿ ಆಗಿಬಿಡ್ತು. ಖೀರ್ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಈಸಿ ಇದೆ ಕೆಲಸ, ಸ್ವಲ್ಪ ಪರವಾಗಿಲ್ಲ, ಯೂಸ್ ಆಗುತ್ತೆ ಗ್ಯಾಸ್ ಇಲ್ಲದಿರೋ ಸಮಯದಲ್ಲೆಲ್ಲ. ಬಟ್ ಕರೆಂಟ್ ಅಂತೂ ಬೇಕೇ ಬೇಕು. ಸಮ್ಟೈಮ್ಸ್ ಗ್ಯಾಸ್ ಸಿಗದೆ ಇರುವಾಗ ಬುಕ್ಕಿಂಗ್ ಆಗಿ ಏನಾದ್ರು ಪ್ರಾಬ್ಲಮ್ ಆಯಿತು, ಅವರು ಬಂದು ನೆಕ್ಸ್ಟ್ ಡೇನೇ ಕೊಡೋದು. ಸೊ ಆ ಥರ ಟೈಮಲ್ಲೆಲ್ಲ ಆಗುತ್ತೆ. ನನಗೆ ಹೋಗಿ ಶಾಪಲ್ಲಿ ತರೋಕ್ಕೆ ಸ್ವಲ್ಪ ಹಿಂಸೆ. ಸೊ ಅವು ಬುಕ್ಕಿಂಗ್ ಮಾಡಿ ಆಟೋದಲ್ಲೇ ಬರಬೇಕು. ಇವತ್ತು ಬುಕ್ ಮಾಡಿದ್ರೆ ನೆಕ್ಸ್ಟ್ ಡೇ ಬರ್ತಾರೆ, ರೂಟಲ್ಲಿ ಇದ್ದಾಗ ಬರ್ತಾರೆ. ಸೊ ಆ ರೀತಿ ಎಲ್ಲ ಇದ್ದಾಗ ಬೇಕಾಗುತ್ತೆ ಅಂತೇಳಿ ಮಾಡಿರೋ ಅಂಥದ್ದು. ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದು ಇದು ಒಂದು ಗ್ರಿಲ್ ಎಲ್ಲ ಮಾಡ್ತೀವಲ್ಲ, ಅದು ಬಾರ್ಬಿಕ್ಯೂ ಮತ್ತು ತಂದೂರಿ ಚಿಕನ್ ಎಲ್ಲ ಮಾಡ್ತಾರಲ್ಲ, ಅದಕ್ಕೆಲ್ಲ ಹೆಲ್ಪ್ ಆಗೋ ಥರ ಇದರಲ್ಲೇ ಕೊಟ್ಟಿರೋಂಥದ್ದು, ಸ್ಟವ್ ಜೊತೆಗೆ ಕೊಟ್ಟಿರೋಂಥದ್ದು. ಹಿಂಗಾದರೂ ಇಡ್ಬೋದು ಮತ್ತು ಹಿಂಗಾದ್ರೂ ಇಡ್ಬೋದು. ಹಿಂಗೆ ಇಟ್ಬಿಟ್ಟು ಮೇಲ್ಗಡೆ ತಂದೂರು ಫ್ರೈ ಎಲ್ಲ ಮಾಡ್ಕೋಬೋದು. ತುಂಬ ಗಟ್ಟಿ ಇದೆ ಇದು, ತುಂಬ ಚೆನ್ನಾಗಿದೆ ಇದು. ಈಗ ಸದ್ಯಕ್ಕೆ ಬೇರೆ ಯಾವುದೇ ಅಡುಗೆ ಮಾಡಿಲ್ಲ. ನೆಕ್ಸ್ಟ್ ಏನಾದರೂ ದೋಸೆ ಮಾಡಿದ್ರೆ ತವಾ ಇಟ್ಬಿಟ್ಟು ಅಲ್ಲೇ ಚೆಕ್ ಮಾಡಿ ನೋಡಿ ತಗೊಂಡಿದ್ದು. ಬಟ್ ಮಾಡೋಣ ಇಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ತವಾ ಮತ್ತು ಕುಕ್ಕರ್ ಇಟ್ಬಿಟ್ಟು ನೆಕ್ಸ್ಟ್ ಟೈಮ್ ಅಡುಗೆ ಮಾಡುವಾಗ ಲೈವ್ ಆಗಿ ಅದನ್ನ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಸದ್ಯಕ್ಕೆ ತುಂಬ ಚೆನ್ನಾಗಿದೆ, ನನಗಂತೂ ಕಂಫರ್ಟಬಲ್ ಮತ್ತು ಯೂಸ್ಫುಲ್ ಅಂತ ಅನ್ನಿಸ್ತು. ಸೊ ಹಂಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ತುಂಬ ದಿನದಿಂದ ಯಾರೂ ಸಬ್ಸ್ಕ್ರೈಬೇ ಮಾಡಲಿಲ್ಲ, ತುಂಬ ಕಡಿಮೆ ಇದೆ ನಂದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.